ಕರ್ನಾಟಕದ ಮಲೆನಾಡು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಇರುವ ಒಂದು ಪವಿತ್ರ ತಾಣವೇ ವರದಾ ಮೂಲ. ಇದು ಕೇವಲ ಸ್ಥಳವಲ್ಲ, ಇದು ಜೀವ ನದಿ ವರದಾ ನದಿಯ ಉಗಮ ಸ್ಥಾನ. ಇಲ್ಲಿ ಉದ್ಭವಿಸಿದ ವರದಾ ನದಿ ಸುಮಾರು 200 ಕಿಲೋಮೀಟರ್ ಹರಿದು ಮುಂದೆ ತುಂಗಭದ್ರಾ ನದಿಯನ್ನ ಸೇರುತ್ತಾಳೆ. ಈ ಸ್ಥಳಕ್ಕೆ ತೀರ್ಥಗ್ರಾಮ ಎಂಬ ಹೆಸರು ಇದೆ. ಇಲ್ಲಿ ಶ್ರೀ ವರದಾಂಬಿಕಾ ದೇವಿ ನೆಲೆಸಿದ್ದಾಳೆ. ಹಾಗೆ ಇನ್ನು ಹಲವು ದೇವಾಲಯಗಳು ಇಲ್ಲಿವೆ. ಗಾಯತ್ರಿ, ಸಾವಿತ್ರಿ ಮತ್ತು ಸರಸ್ವತಿಯ ಸಂಗಮ ರೂಪವೇ ಈ ವರದಾಂಬಿಕೆ. ಈ ದೇವಿಯ ಪಾದಗಳ ಕೆಳಗಿನಿಂದಲೇ ವರದಾ ನದಿ ಉದ್ಭವಿಸುವುದು ಇಲ್ಲಿನ ವಿಶೇಷ. ವರದಾ ಮೂಲದಲ್ಲಿ ಹಲವು ಪವಿತ್ರ ತೀರ್ಥಗಳಿವೆ. ಚಕ್ರತೀರ್ಥ, ಲಕ್ಷ್ಮೀ ತೀರ್ಥ ಹಾಗೆ ದೊಡ್ಡ ಕಲ್ಯಾಣಿಯಲ್ಲಿ 24 ತೀರ್ಥಗಳು ಉಗಮವಾಗುತ್ತವೆ. ಆದ್ದರಿಂದ ಇದನ್ನ ಸರ್ವ ತೀರ್ಥ ಎಂದು ಕರೆಯಲಾಗುತ್ತದೆ. ಸಾಗರದಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಥಳ ಮಲೆನಾಡಿನ ನಡುವಿನ ರಮಣೀಯ ತಾಣ. ಪ್ರಕೃತಿ ಮತ್ತು ದೈವಿಕ ಶಕ್ತಿ ಒಂದಾದ ಅಪರೂಪದ ಸ್ಥಳವೇ ಈ ವರದಾ ಮೂಲ. ನೀವು ಕೂಡ ಒಮ್ಮೆ ವರದಾ ಮೂಲಕ್ಕೆ ಭೇಟಿ ನೀಡಿ ಅಲ್ಲಿನ ದೈವಿಕ ಅನುಭವವನ್ನ ನಿಮ್ಮದಾಗಿಸಿಕೊಳ್ಳಿ.